ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಫುಲ್ಲು ಬ್ಲೌಸ್ದು ಫಿನಿಶಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು, ಬಟ್ ನಾನು ಫ್ರಂಟ್ ಪಾರ್ಟ್ದು ಒಂದು ಮಾತ್ರ ಯಾವ ರೀತಿ ಸ್ಟಿಚ್ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸಿದೆ. ಬಟ್ ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ತೋರಿಸ್ತೀನಿ, ಇಲ್ಲಾಂದರೆ ನೀವೇ ಮಾಡಿರಿ ಅಂತ ಕೂಡ ಹೇಳಿದ್ದೆ. ಸೊ ನೋಡಿ, ನಾನು ಒಂದು ಪಾರ್ಟ್ನ ಸ್ಟಿಚ್ ಮಾಡಿದ್ದೆ ಮತ್ತು ಇನ್ನೊಂದು ಕೂಡ ಅಲ್ಲೇ ಕಟ್ ಮಾಡಿಕೊಂಡು ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡೆ. ಬಟ್ ನಾವಿಲ್ಲಿ 4 ಡಾಟ್ ಮಾತ್ರ ಇಟ್ಕೊಂಡಿದ್ದು ಒಂದು ಬ್ಲೌಸ್ಗೆ, ಅಂದರೆ ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡಿದಾಗ ನಾವು ಮಾಮೂಲಿ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಪೀಸಲ್ಲಿ ನಾವು ಮಾರ್ಕಿಂಗ್ ಹಾಕ್ತೀವಲ್ಲ, ಸೊ ಅದರಲ್ಲಿ ನೀವು ಇನ್ನೊಂದಕ್ಕೆ ಅದೇ ಥರ ಮಾರ್ಕಿಂಗ್ ಬೇಕು ಅಂತ ಅಂದರೆ ನೀವು ಮೆಜರ್ಮೆಂಟ್ ತೊಗೊಂಡಾದರೂ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಏನಾದರೂ ಮಾಡ್ಕೋಬೋದು. ಸ್ವಲ್ಪ ನೀಟಾಗೆ ಪ್ರೆಸ್ ಮಾಡಿ ನೀಟಾಗಿ ಹಿಂಗೆ ನೀಡ್ಕೊಂಡು ಇದು ಮಾಡಿದ್ರೆ ನಾವು ಅಲ್ಲಿ ಏನು ಬರೆದಿರ್ತೀವೋ, ಸೊ ನಿಮ್ಗೆ ಇನ್ನೊಂದು ಸತಿ ಅದೇನಾದರೂ ನೀಟಾಗಿ ಕಾಣಿಲ್ಲ ಅಂದರೆ, ನನಗೆ ಅಲ್ಲಿ ನೀಟ್ ಸ್ವಲ್ಪ ಕಾಣಿಸ್ತಿದೆ, ಸೊ ಅದಕ್ಕೋಸ್ಕರ ನಾನು ಹಾಗೆಯೇ ಬರ್ಕೊಂಡೆ. ನಿಮ್ಗೆ ಏನಾದರೂ ಕಾಣಿಸಿಲ್ಲ ಅಂದರೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತಿದ್ದುಬಿಟ್ಟು ಆ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಡೈರೆಕ್ಟ್ ಮೆಜರ್ಮೆಂಟ್ ತೊಗೊಂಡು ಮಾಡ್ತೀವಿ ಅಂದರೆ ನಾನು ಸೇಮ್ ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿಯಲ್ಲಿ ಮೆಜರ್ಮೆಂಟ್ ತೊಗೊಳ್ಳಿ. ಸೊ ಅದೆಲ್ಲ ಕಾಲು ಇಂಚು ಮಾತ್ರ ಫಸ್ಟ್ ನಾನು ತೋರಿಸಿದ್ದು 1 ಇಂಚು ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ. ಮಿಕ್ಕಿದೆಲ್ಲ ಕಾಲು ಇಂಚು. ಅದಾದಮೇಲೆ ನೋಡಿ, ಇಷ್ಟಕ್ಕೆ ಇವಾಗ ನಾನು ಯಾವ ರೀತಿ ಸ್ಟಿಚಿಂಗ್ದು ತೋರಿಸ್ತಾ ಇದ್ದೀನೋ ಸೊ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಒಂದೊಂದು ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕೋಬಾರ್ದು. 1/4 ಇಂಚು ಅಂತಂದರೆ ನೀವು ಎಷ್ಟಕ್ಕೆ ಲೈನ್ ಹಾಕ್ಕೊಂಡಿರ್ತೀರೋ ಅಷ್ಟಕ್ಕೆ ಮಾತ್ರ ಹಾಕ್ಕೋಬೇಕು. ನೋಡಿ ಈ ರೀತಿ ಬಫ್ಫು ಚೆನ್ನಾಗಿ, ಅಂದರೆ ಪಫ್ಫು ಇವಾಗ ಮಾಮೂಲಿ ಇವಾಗ ಅದೇ ಬ್ಲೌಸು ಕಪ್ಸು ಕುತ್ಕೊಳ್ಳುತ್ತಲ್ಲ, ಅದು ನಮಗೆ ಹೆಂಗೆ ಪರ್ಫೆಕ್ಟಾಗಿರಬೇಕು, ಸೊ ಆ ರೀತಿ ಕುತ್ಕೊಳ್ಳುತ್ತೆ. ಈ ರೀತಿಯೇ ಹಾಕ್ಕೊಳ್ಳಿ. ನಾನು ಯಾವ ಮೆಜರ್ಮೆಂಟಿಗೆ ಹೇಳಿದ್ದೀನೋ ಅದೇ ಮೆಜರ್ಮೆಂಟ್ಗೆ ನೋಡಿ ತೋರಿಸ್ತೀನಿ. ನೋಡಿ ಈ ರೀತಿ ಕಪ್ಸು ಕುತ್ಕೋಬೇಕು, ಆವಾಗಲೇ ನಮಗೂ ಕೂಡ ನೀಟಾಗಿ ಫಿಟ್ಟಿಂಗ್ ಕೂಡ ಬರುತ್ತೆ. ಸೊ ನಂದು 2 ಕೂಡ ರೆಡಿ ಆಯಿತು. ಮತ್ತು ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಫ್ರಂಟಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹಾಕ್ತೀವಲ್ಲ, ಅದರಲ್ಲಿ ಫುಲ್ಲು ಸಮ ಬರಬೇಕು, ಒಂದು ಉದ್ದ ಒಂದು ತುಂಡ ಬರಬಾರ್ದು. ನೀವು ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ನಂದು ಅದು ಆಯಿತು, ಫ್ರಂಟು ಮತ್ತು ಬ್ಯಾಕು ಮತ್ತು ಫ್ರಂಟಲ್ಲಿ 2 ಕೂಡ ಸ್ಟಿಚ್ ಆಯಿತು. ಇವಾಗ ನಾನು ಸ್ಲೀವ್ದು ತೋರಿಸ್ತಾ ಇದ್ದೀನಿ. ಸ್ಲೀವ್ದು ಯಾವ ರೀತಿ ಅಂತ ಹೇಳ್ಬಿಟ್ಟು, ನಾನಿಲ್ಲಿ ಸ್ಲೀವ್ದು ಮೇನು ಬಂದುಬಿಟ್ಟು ಅದನ್ನು ನಾನು ಫಸ್ಟು ಸೀದಾ ಬರುತ್ತೆ ನೋಡಿ, ಸೀದದ ಮೇಲೆ ನಾನು ಲೈನಿಂಗ್ ಪೀಸ್ನ ಹಾಕ್ಕೊಂಡಿದ್ದೀನಿ. ನಾವು ಫೋಲ್ಡ್ ಮಾಡಿ ಅದನ್ನು ಲೈನಿಂಗ್ ಪೀಸ್ ಒಳಗಡೆ ಹೋಗುತ್ತೆ, ಅವಾಗ ಮತ್ತೆ ಮೇನ್ ಫ್ಯಾಬ್ರಿಕ್ಕು ಮೇಲ್ಗಡೆ ಬರುತ್ತೆ. ಸೊ ನಾನು ಇವಾಗ ಯಾವ ರೀತಿ ತೋರಿಸಿದ್ದೀನೋ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಸೊ ಒಂದು ಸ್ಟಿಚ್ ಆಯಿತು. ಇಲ್ಲಿ ನೆಕ್ಸ್ಟ್ ಕಿನ್ನರಿ ಹಾಕ್ಕೊಳ್ಳೋದು ಯಾವ ರೀತಿ ಅಂತ ನಿಮಗೂ ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ. ನಾನಿಲ್ಲಿ ಕಿನ್ನರಿನ ಹಾಕೋತಾ ಇದ್ದೀನಿ. ನೋಡಿ, ಕಿನ್ನರಿ ಎಲ್ಲ ಹಾಕ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸ್ ಇತ್ತು ನೋಡಿ. ನೋಡಿ ಫ್ರಂಟಲ್ಲಿ ಮೊದಲು ಫಸ್ಟ್ ಇವಾಗ ನಾವು ಲೈನಿಂಗ್ ಪೀಸ್ ಸಿಗ್ತೀವಲ್ಲ, ಆ ಪಾರ್ಟಲ್ಲಿ ಬಂದುಬಿಟ್ಟು ಅದು ಸೀದಾ ಇರಬೇಕು, ಅದ್ರ ಬ್ಯಾಕ್ ಬಂದುಬಿಟ್ಟು ಉಲ್ಟಾ ಇರಬೇಕು. ಸೊ ಆ ರೀತಿ ಹಾಕ್ಕೊಳ್ಳಿ. ನಾವು ಅದನ್ನು ಉಲ್ಟಾ ಮಾಡಿ ಸ್ಟಿಚ್ ಮಾಡಿದಾಗ ಅದು ಒಳಗಡೆ ಹೋಗುತ್ತೆ ಲೈನಿಂಗ್ ಪೀಸು. ಸೊ ನೋಡಿ, ಮೇನ್ ಫ್ಯಾಬ್ರಿಕ್ ಈ ರೀತಿ ಅದನ್ನು ನೀಟಾಗಿ ಸ್ಟ್ರೈಟ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಒಂದು ಕಿನ್ನರಿ ಅನ್ನೋದನ್ನ ಹಾಕ್ಕೊಳ್ಳಿ, ಅವಾಗ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ನಾನು ಇದು 2 ಕೂಡ ಆಯಿತು. ಇವಾಗ ಮಾಮೂಲಿ ಇವಾಗ ಉಲ್ಟಾ ಮಾಡಿ ಅದು ಮಾಡ್ಕೊಂಡಿದ್ದಾಯಿತು. ಇವಾಗ ಫುಲ್ಲು ಬ್ಲೌಸ್ದು ಲೈನಿಂಗ್ ಪೀಸ್ ಏನಿರುತ್ತೋ ಅದ್ರ ಫುಲ್ಲ ಒಂದು ಸ್ಟಿಚ್ ಅಂತ ಇರುತ್ತೆ ನೋಡಿ, ಫುಲ್ಲು ಒಂದು ರೌಂಡಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ಒಂದು ಬ್ಲೌಸ್ದು ಮುಗೀತು ಸ್ಟಿಚ್ಚು. ಒಂದು ಬ್ಲೌಸ್ ಅಲ್ಲ, ಒಂದು ಸೈಡ್ದು ಮತ್ತು ಇನ್ನೊಂದು ತೊಳೊಂದಿದೆ, ಸೊ ಅದನ್ನು ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಕೂಡ ಆಯಿತು. ಇವಾಗ ಇದರಲ್ಲಿ ಏನು ಎಕ್ಸ್ಟ್ರಾ ಪೀಸ್ ಇರುತ್ತೋ ಅದನ್ನು ಇವಾಗ ನೀವು ಎಲ್ಲಿ ಸ್ಟಿಚ್ ಮಾಡಿದಿರೋ ಅದೇ ಮಾರ್ಕ್ಗೆ ಲೈನಿಂಗ್ ಪೀಸ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಬಿಟ್ಟು, ಇನ್ನು ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಪೀಸ್ ಇರೋದೆಲ್ಲ ಕ್ಲಾತು. ಸೊ ಅದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗೆ. ಸೊ ನೋಡಿ, ನಾನು ಕೂಡ ಎಲ್ಲ ಕಟ್ ಮಾಡಿಕೊಂಡು ಸ್ಲೀವ್ಸ್ದು ಅದು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಸೊ ನೆಕ್ಸ್ಟ್ ಏನು ಬಂದುಬಿಟ್ಟು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಅದ್ರದ್ದಿಲ್ಲ ಅಂದರೆ ನಾನು ಎಂಡ್ ಸ್ಕೇಲಲ್ಲಿ ಮೆನ್ಷನ್ ಮಾಡ್ತೀನಿ, ಸೊ ಅಲ್ಲಿ ಹೋಗಿ ನೋಡಿ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಕ್ರಾಸ್ ಬೆಲ್ಟಲ್ಲಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಲೈನಿಂಗ್ ಪೀಸ್ನ ಸೇರಿಸಿ ಸ್ಟಿಚ್ ಹಾಕೋತಾರೆ. ಇಲ್ಲಾಂದರೆ ಲೈನಿಂಗ್ ಪೀಸ್ ಸೇರಿಸ್ತೇನೆ ಬರೀ ಮಾಮೂಲಿ ಬ್ಲೌಸಲ್ಲಿ ಸೇರಿಸ್ತಾರಲ್ಲ, ಸೊ ಆವಾಗ ಅದನ್ನು ಒಳಗಡೆ ಹಾಕ್ಕೊಂಡು ಅದ್ರ ಜೊತೆನೇ ಒಂದಿಸಿ ಸ್ಟಿಚ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿರ್ತಾರೆ. ಸೊ ನಾನು ಇಲ್ಲಿ ಯಾವ ರೀತಿ ಸ್ಟಿಚ್ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ 2 ಕೂಡ ಸಮ ಇರಬೇಕು. ಶೇಪ್ ಅನ್ನೋದು ಇದೇ ರೀತಿ ಇರಬೇಕು. ಒಬ್ಬೊಬ್ಬರು ಒಂದು ರೈಟ್ ಒಂದು ಲೆಫ್ಟ್ ಬಂದುಬಿಡುತ್ತೆ. ನೀವು ಈ ರೀತಿ ಮುಗ್ದು ಇದು ಶೇಪ್ ಇರುತ್ತೆ ನೋಡಿ, ಅದು ಬಂದುಬಿಟ್ಟು ರೈಟ್ ಸೈಡೇ ಇರಬೇಕು ಯಾವಾಗ್ಲೂ. ಸೊ
ಸೊ ನೋಡಿ ಅದಕ್ಕೆ ಇವಾಗ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಲೈನಿಂಗ್ ಪೀಸ್ದು ಸೊ ಅದನ್ನು ಸ್ಟಿಚ್ ಹಾಕೊಂಡಾಯಿತು. ಒಂದು ಕಡೆದಾಯಿತು. ಸೊ ಇನ್ನೊಂದು ಕಡೆ ತೋರಿಸ್ತೀನಿ. ಎರಡು ಕಡೆದು ಆಗಿದೆ. ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಇವಾಗ ಮಾಮೂಲಿ ಮೇನ್ ಬ್ಲೌಸ್ದು ಏನಿರುತ್ತೋ ಫ್ರಂಟ್ ಪಾರ್ಟು, ಸೊ ಅದರಲ್ಲಿ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇಲ್ಲಿ ಮೂತಿದು ಶೇಪ್ ಇರುತ್ತೆ ನೋಡಿ, ನಾವು ಶೇಪ್ ತೆಗ್ದಿರ್ತೀವಲ್ಲ ಅದು ಬಂದುಬಿಟ್ಟು ಈ ಸೈಡೇ ಬರಬೇಕು, ಉಕ್ಸ್ಪಟ್ಟಿ ಕಾಜಾಪಟ್ಟಿ ಸೈಡೇ. ಸೊ ಸ್ವಲ್ಪ ಮುಂದೆ ಒಂಚೂರು ಗ್ಯಾಪ್ ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಒಳಗಡೆ ಸೇರಿಸಿ ಕಟ್ಟಿಂಗ್ ಮಾಡಿದಾಗ ಎಕ್ಸ್ಟ್ರಾ ಇದ್ರೆ ಬೇಕಂದರೆ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಬಟ್ಟೆ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ಇದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಪೀಸ್ ಜೊತೆ ಅದು ಎಲ್ಲಿ ಎಂಡಿಂಗ್ ಇರುತ್ತೋ ಸೊ ಅದರಲ್ಲೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ನೀವು ಫೋಲ್ಡ್ ಮಾಡಿದಾಗ ಅದೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅಂತ ಹೇಳ್ಬಿಟ್ಟು. ಮತ್ತು ಅದನ್ನು ಉಲ್ಟಾ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇವಾಗ ಎಷ್ಟು ಅದು ಬ್ಲೌಸ್ ಪೀಸ್ ಎಷ್ಟು ಮಾರ್ಕ್ ಇದೆಯೋ ಅಷ್ಟೇ ಮಾರ್ಕಿಗೆ ಬಿಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಅದು ಎಷ್ಟಿರುತ್ತೋ ಅಷ್ಟೇ ಇರಬೇಕು, ಒಂದು ಉದ್ದ ಒಂದು ತುಂಡ ಇರಬಾರ್ದು. ಸೊ ಅದು ಕೂಡ ಎಲ್ಲ ರೆಡಿ ಆಯಿತು. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಬ್ಲೌಸ್ದು ಅಂದರೆ ಇನ್ನೊಂದು ಪಾರ್ಟ್ ಇದೆಯಲ್ಲ, ಸೊ ಅದನ್ನು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ಪಾರ್ಟ್ ಆಯಿತು, ಮತ್ತು ಇನ್ನೊಂದು ಪಾರ್ಟ್ಗೂ ಕೂಡ ಸೇಮ್ ಅದೇ ರೀತಿ ಅದೇ ಇದರಲ್ಲೇ ಸ್ಟಿಚ್ ಮಾಡ್ಕೊಬೇಕು. ಸೊ ಇವಾಗ ಇದನ್ನು ಉಲ್ಟಾ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಎಷ್ಟು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅಷ್ಟಿಗೆ ಸ್ಟಿಚ್ ಹಾಕ್ಕೊಂಡು ಅಷ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ, ಎಕ್ಸ್ಟ್ರಾ ಎಷ್ಟಿರುತ್ತೋ ಅಷ್ಟನ್ನ. ಸೊ ಇವಾಗ ನೀವು ಅದು ಫಸ್ಟ್ ಇನ್ನೊಂದಿತ್ತು ನೋಡಿ, ಫ್ರಂಟು ಮತ್ತು ಬ್ಯಾಕು, ಲೆಫ್ಟ್ ರೈಟ್ ಲೆಫ್ಟು, ಸೊ ಅದನ್ನು ಹಿಡ್ದುಬಿಟ್ಟು ನೋಡಿ ಸಮ ಇದೆಯಾ ಇಲ್ಲಾಂದರೆ ಏರುಪೇರು ಇದೆಯಾ ಅಂತ. ಸೊ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ ನಾನಿಲ್ಲಿ ಹಿಡಿತಾ ಇದ್ದೀನಿ, ಫುಲ್ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎರಡು ಕೂಡ ಸಮ ಬರ್ತಿದೆ. ಆ ರೀತಿ ಸಮ ಬರಬೇಕು. ಉದ್ದ ತುಂಡ ಎರಡೂ ಇರಬಾರ್ದು, ಒಂದೇ ಲೆವೆಲಲ್ಲಿ ಇರಬೇಕು. ಶೇಪ್ ಕೂಡ ಅಷ್ಟೇ, ಸೊ ಅದೇ ರೀತಿ ಇರಬೇಕು. ನೀವು ಉಕ್ಸ್ಪಟ್ಟಿ ನಿಮ್ಮದು ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ಸೈಡ್ ನೀವು ಹಾಕೋಬೋದು. ರೈಟ್ ಇದ್ದರೆ ರೈಟು, ಲೆಫ್ಟ್ ಇದ್ದರೆ ಲೆಫ್ಟು, ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿ ಹಾಕೋಬೋದು. ಒಟ್ಟಿನಲ್ಲಿ ಸಮ ಇರಬೇಕು. ಸೊ ನಂದು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿದು ಒಂದು ಮಾಡಬೇಕು, ಅದೊಂದು ಮಾಡಬೇಕು. ಮತ್ತು ಬ್ಲೌಸ್ದು ಸ್ಲೀವ್ಸ್ ಒಂದು ಹಾಕಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಫ್ರಂಟು ಬ್ಯಾಕು ಸ್ಲೀವ್ಸು ಮತ್ತು ಉಕ್ಪಟ್ಟಿ ಕಾಜಾಪಟ್ಟಿ ಮತ್ತು ಬ್ಲೌಸು ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.